ಮಿತ್ರರೇ ನಮಸ್ಕಾರ. ಮಿತ್ರರೇ, ಮುಂದಿನ ವರ್ಷ ಫೆಬ್ರವರಿ ಅಂದರೆ 2025 ಫೆಬ್ರವರಿ ತಿಂಗಳಿನಲ್ಲಿ ಈ ದೇಶದ ರಾಜಧಾನಿಯಾಗಿರುವಂತಹ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ನಿಮಗೆಲ್ಲ ಗೊತ್ತು, ದೆಹಲಿ ಆಮ್ ಆದ್ಮಿ ಪಕ್ಷದ ಭದ್ರಕೋಟೆ. ಅದಕ್ಕಿಂತಲೂ ಹೆಚ್ಚಾಗಿ ಕೇಜ್ರಿವಾಲ್ ಅವರ ಭದ್ರಕೋಟೆ. ಬಿಜೆಪಿ ಈ ಬಾರಿ ಏನ್ ನಿರೀಕ್ಷೆ ಇಟ್ಕೊಂಡಿದೆ? ಈ ಬಾರಿ ದೆಹಲಿಯನ್ನ ಗೆದ್ದುಕೊಳ್ಬೇಕು. ನಮಗೆ ದೇಶದಲ್ಲಿ ಬಹುತೇಕ ಎಲ್ಲ ರಾಜ್ಯದಲ್ಲಿ ಗೆಲುವು ಸಿಗುತ್ತೆ, ಆದರೆ ರಾಷ್ಟ್ರದ ರಾಜಧಾನಿ ದೆಹಲಿ ಲೋಕಸಭೆಯಲ್ಲಿ ನಮಗೆ ಯಶಸ್ಸು ಸಿಗುತ್ತೆ, ಆದರೆ ವಿಧಾನಸಭೆಯಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಬಾರಿ ದೆಹಲಿ ವಿಧಾನಸಭಾ ಚುನಾವಣೆಯನ್ನ ಗೆದ್ದುಕೊಳ್ಳಲೇಬೇಕು ಅಂತ ಬಿಜೆಪಿ ಒಂದು ಪ್ರಯತ್ನವನ್ನ ಆರಂಭಿಸಿದೆ. ಆದರೆ ದೆಹಲಿಯಲ್ಲಿ ಬಿಜೆಪಿಗಿರುವಂತಹ ದೊಡ್ಡ ಹಿನ್ನಡೆ ಏನು ಕೇಳಿದ್ರೆ, ಒಬ್ಬ ಸಮರ್ಥವಾದಂತಹ ನಾಯಕತ್ವ ಇಲ್ಲ. ಕೇಜ್ರಿವಾಲ್ ಅವರನ್ನ ಎದುರಿಸುವಂತಹ ನಾಯಕತ್ವ ಇಲ್ಲ. ಹೀಗಾಗಿ ಅನೇಕರ ಹೆಸರು ಕೇಳಿಬರ್ತಾ ಇತ್ತು. ಹೊಸ ಮುಖಗಳಿಗೆ ಮಣೆ ಹಾಕಬೇಕು, 2015ರಲ್ಲಿ ಮಾಡಿದಂತಹ ಪ್ರಯೋಗವನ್ನ ಪುನಃ ದೆಹಲಿಯಲ್ಲಿ ಮಾಡಬೇಕು, ಈ ರೀತಿಯ ಮಾತುಗಳು ಕೇಳಿಬರ್ತಾ ಇತ್ತು. ಬಿಜೆಪಿಯಲ್ಲಿ ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿಗಾಗಿ ಕೆಲ ಹೆಸರುಗಳು ಕೇಳಿಬಂದಿತ್ತು. ಹಿಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಆದ್ರೆ ಈಗ ಸ್ಮೃತಿ ಇರಾನಿ ಹೆಸರು ಬಹುತೇಕ ಫೈನಲ್ ಆಗುವಂತೆ ಕಾಣ್ತಾ ಇದೆ. ಕೇಜ್ರಿವಾಲ್ ಅವರ ಕೋಟೆಯನ್ನ ಕೆಡವೋದಕ್ಕೆ, ಸ್ಮೃತಿ ಇರಾನಿಗೆ ಪಟ್ಟ ಕಟ್ಟೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ನಿರ್ಧಾರ ಮಾಡಿದ್ದಾರೆ ಅಂತ ಬಿಜೆಪಿಯ ಮೂಲದಿಂದಲೇ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ದೆಹಲಿಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಮಿತ್ರರೇ, ಸ್ಮೃತಿ ಇರಾನಿ ಅವರ ಸ್ಟ್ರೆಂತ್ ಏನು, ಮೈನಸ್ ಏನು? ಅವರು ಕೇಜ್ರಿವಾಲ್ ಅವರ ಕೋಟೆಯನ್ನು ಕೆಡವೋದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಕೇಜ್ರಿವಾಲ್ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ದೆಹಲಿಯ ಚಿತ್ರಣ ಹೇಗಿದೆ? ಸ್ಮೃತಿ ಇರಾನಿಗೆ ಏನೇನು ಪ್ಲಸ್ ಆಗಬಹುದು, ಏನು ಮೈನಸ್ ಆಗಬಹುದು? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ಬಿಜೆಪಿಗೆ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ದೇಶಾದ್ಯಂತ ಅವರ ಪ್ರಭಾವ ಇದೆ, ಆದರೆ ದಕ್ಷಿಣದಲ್ಲಿ ಬಿಜೆಪಿಯ ಪ್ರಭಾವ ತೀರಾ ಕಡಿಮೆ ಇದೆ. ಕರ್ನಾಟಕವನ್ನ ಗೆಲ್ತಾರೆ, ಅದನ್ನು ಹೊರತುಪಡಿಸಿದ್ರೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಈ ಎಲ್ಲ ರಾಜ್ಯದಲ್ಲಿ ಬಿಜೆಪಿಗೆ ಅಂತಹ ದೊಡ್ಡ ಸ್ಟ್ರಾಂಗ್ ಬೇಸ್ ಇಲ್ಲ. ಆದ್ರೆ ನಿಮಗೊಂದು ವಿಚಾರ ಗೊತ್ತಿರಲಿ, ಈ ದೇಶದ ರಾಜಧಾನಿ ದೆಹಲಿ ಇದೆಯಲ್ಲ, ಕಂಪ್ಲೀಟ್ ನಗರ ಪ್ರದೇಶ. ದೆಹಲಿ ಒಂದು ನಗರವಾದರೂ ಅದನ್ನ ಬಿಜೆಪಿ ಗೆಲ್ಲದೆ 31 ವರ್ಷಗಳು ಕಳೆದು ಹೋಗಿದೆ. 1993ರ ಬಳಿಕ ಬಿಜೆಪಿಗೆ ದೆಹಲಿಯನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿಗಿರುವಂತಹ ಹಣೆಪಟ್ಟಿ ಏನು? ಅದೊಂದು ನಗರ ಕೇಂದ್ರಿತ ಪಕ್ಷ. ಎಲ್ಲೆಲ್ಲಿ ನಗರ ಪ್ರದೇಶ ಇರುತ್ತೋ ಅಲ್ಲಿ ಬಿಜೆಪಿಗೆ ಹೆಚ್ಚು ಸೀಟ್ ಬರುತ್ತೆ ಅಂತ. ಆದ್ರೆ ಈ ದೇಶದ ರಾಜಧಾನಿ ಒಂದು ನಗರ ವಿಧಾನಸಭೆ, ಅದು ಅಂತಹ ದೆಹಲಿಯನ್ನ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿರಂತರವಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು, ಆನಂತರ ಆಮ್ ಆದ್ಮಿ ಪಕ್ಷ ಅದನ್ನ ಭದ್ರಕೋಟೆಯಾಗಿಸಿದೆ. ಮಿತ್ರರೇ, ಈಗ ಆಮ್ ಆದ್ಮಿ ಪಕ್ಷ ಕಳೆದ 10 ವರ್ಷದಿಂದ ಅಧಿಕಾರದಲ್ಲಿದೆ. ಕೇಜ್ರಿವಾಲ್ ತುಂಬಾ ಪ್ರಭಾವಿ ನಾಯಕ. ಸದ್ಯ ಅವರು ರಾಜೀನಾಮೆ ಕೊಟ್ಟು ಅತಿಶಿಯನ್ನ ಮುಖ್ಯಮಂತ್ರಿ ಮಾಡಿರಬಹುದು, ಆದ್ರೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ಅರವಿಂದ್ ಕೇಜ್ರಿವಾಲ್. ಹೀಗಾಗಿ ಅಂತಹ ಒಬ್ಬ ಪ್ರಬಲ ನಾಯಕನನ್ನ ಸೋಲಿಸೋದಕ್ಕೆ ಬಿಜೆಪಿ ಅನೇಕ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡಿದೆ. 2013ರಲ್ಲೂ ಮಾಡಿತ್ತು, 2015ರಲ್ಲಿ ಮಾಡಿದೆ, 2020ರಲ್ಲಿ ಮಾಡಿದೆ, ಈಗ 2025ರ ಚುನಾವಣೆ. ಕಳೆದ 3 ಬಾರಿಯೂ ಕೂಡ ಬಿಜೆಪಿ ಫೇಲ್ಯೂರ್ ಆಗಿದೆ. 25ರಲ್ಲಿ ಏನು ಯಶಸ್ಸು ಸಿಗುತ್ತೆ? ಬಿಜೆಪಿಯ ದೊಡ್ಡ ಅಸ್ತ್ರ ಏನು ಕೇಳಿದ್ರೆ ಸ್ಮೃತಿ ಇರಾನಿ. ಯಾಕೆ ಅಂತಂದ್ರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಎದುರಿಸುವಂತಹ ಯಾವುದೇ ನಾಯಕತ್ವ ಇಲ್ಲ. ಮನೋಜ್ ತಿವಾರಿ ಅವರ ಹೆಸರು ಇತ್ತು, ಆದ್ರೆ ಮನೋಜ್ ತಿವಾರಿ ದೆಹಲಿಯಲ್ಲಿ ಸಂಸದರು. ಅವರು ತುಂಬಾ ಪ್ರಭಾವಿ ನಾಯಕ ಅಲ್ಲ, ಕೇಜ್ರಿವಾಲ್ ಅವರಿಗೆ ಸರಿಸಮವಾದಂತಹ ನಾಯಕ ಅಲ್ಲ. ಕೇಜ್ರಿವಾಲ್ಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ತುಂಬಾ ಉತ್ತಮವಾದಂತಹ ವಾಗ್ಮಿ ಆಗಿರಬೇಕು, ಶುದ್ಧ ಅಸ್ತ್ರ ಆಗಿರಬೇಕು, ಜೊತೆಗೆ ದೆಹಲಿಯ ಲೋಕಲೈಟ್ ಆಗಿರಬೇಕು. ಇದೆಲ್ಲ ಗುಣಗಳಿರುವಂತಹ ಒಬ್ಬ ನಾಯಕರ ಹುಡುಕಾಟದಲ್ಲಿ ಕೇಂದ್ರ ಬಿಜೆಪಿ ನಾಯಕರಿದ್ರು. ಇಂತಹ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಹೆಸರು ಬಹುತೇಕ ಫೈನಲ್ ಆಗಿದೆ ಅಂತ ದೆಹಲಿಯ ಬಿಜೆಪಿ ಮೂಲಗಳೇ ಹೇಳ್ತಾ ಇದ್ದಾವೆ. ಹಾಗಾದ್ರೆ ಮಿತ್ರರೇ, ಸ್ಮೃತಿ ಇರಾನಿಯವರ ಪ್ಲಸ್ ಏನು? ಅವರು ಕೇಜ್ರಿವಾಲ್ ಅವರನ್ನ ಎದುರಿಸೋದಕ್ಕೆ ಸಾಧ್ಯ ಇದೆಯಾ? ಈ ಪ್ರಶ್ನೆಗಳನ್ನ ಕೇಳೋದಾದ್ರೆ ಕೆಲವೊಂದು ವಿಚಾರವನ್ನ ಗಮನಿಸಿದ್ರೆ ಬಿಜೆಪಿಗೆ ಸ್ಮೃತಿ ಇರಾನಿ ಅವರೇ ಸೂಕ್ತ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ, ಮೊದಲನೇದಾಗಿ ಮಹಿಳೆ. ಈ ದೆಹಲಿಯ ಮತದಾರರು ಮಹಿಳಾ ನಾಯಕರನ್ನ ಹೆಚ್ಚು ಇಷ್ಟಪಡ್ತಾರೆ. ಈಗೇನೋ ಕೇಜ್ರಿವಾಲ್ ಆಗಿರಬಹುದು, ಆದರೆ ಈ ಹಿಂದೆ ಶೀಲಾ ದೀಕ್ಷಿತ್ ಕಾಂಗ್ರೆಸ್ನಿಂದ 3 ಬಾರಿ ಮುಖ್ಯಮಂತ್ರಿ ಆಗಿದ್ರು, 15 ವರ್ಷಗಳ ಕಾಲ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅದಕ್ಕೂ ಹಿಂದೆ ಬಿಜೆಪಿಯ ಸುಷ್ಮಾ ಸ್ವರಾಜ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು. ಅಂದ್ರೆ ದೆಹಲಿಯ ಮತದಾರರಿಗೆ ಮಹಿಳಾ ನಾಯಕಿಯರ ಬಗ್ಗೆ ಹೆಚ್ಚು ಒಲವಿದೆ. ಈ ಕಾರಣದಿಂದ ತುಂಬಾ ಪ್ರಭಾವಿಯಾಗಿರುವಂತಹ ಕೇಜ್ರಿವಾಲ್ ಅವರನ್ನ ಸೋಲಿಸೋದಕ್ಕೆ ಸ್ಮೃತಿ ಇರಾನಿಯನ್ನ ತಂದಿದ್ದೆ ಆದ್ರೆ ಮಹಿಳಾ ಮತದಾರರು ಕಂಪ್ಲೀಟ್ ಶಿಫ್ಟ್ ಆಗಬಹುದು. ಈ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕ್ತಾ ಇದೆ. ಇದೆಲ್ಲದರ ಜೊತೆಗೆ ಈ ಸ್ಮೃತಿ ಇರಾನಿ ಇದ್ದಾರಲ್ಲ, ಇವರು ಹುಟ್ಟಿ ಬೆಳೆದಿದ್ದು ದೆಹಲಿಯ ಲೋಕಲೈಟ್. ಇವರು ಅವರ ಹಿನ್ನೆಲೆಯನ್ನ ನೋಡೋದಾದ್ರೆ ಸದ್ಯ ಸ್ಮೃತಿ ಇರಾನಿ ಅವರಿಗೆ 48 ವರ್ಷ, ಯಂಗ್ ಫೇಸ್ ಕೂಡ ಹೌದು. ಇವರು ದೆಹಲಿ ಮೂಲದವರು, ಪಂಜಾಬಿ ಕುಟುಂಬದಲ್ಲಿ ಹುಡ್ತಾರೆ. ಇವರ ಮೊದಲ ಹೆಸರು ಸ್ಮೃತಿ ಮಲ್ಹೋತ್ರಾ. ನಂತರ ಇವರು ಜುಬಿನ್ ಇರಾನಿ ಅವರನ್ನ ಮದುವೆ ಆಗ್ತಾರೆ. ಆನಂತರ ಇವರ ಹೆಸರು ಸ್ಮೃತಿ ಇರಾನಿ ಆಗುತ್ತೆ. ಸ್ಮೃತಿ ಇರಾನಿ ದೆಹಲಿಯ ಲೋಕಲೈಟ್ ಅನ್ನೋದರ ಜೊತೆಗೆ ಇವರು ಈ ಹಿಂದಿನಿಂದಲೂ ಕೂಡ ದೆಹಲಿಯಲ್ಲಿ ಮನೆ ಮಾತಾಗಿದ್ರು. ಕಾರಣ ಏನು ಕೇಳಿದ್ರೆ, ಸ್ಮೃತಿ ಇರಾನಿ ಮೊದಲು ಮಾಡೆಲ್ ಆಗಿದ್ರು, ಆನಂತರ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ರು. ಇವರು ನಟಿಸಿದಂತಹ ತುಳಸಿ ಎನ್ನುವಂತಹ ಪಾತ್ರ ಈ ದೇಶದ ಬಹುತೇಕರ ಮನೆ ಮಾತಾಗಿತ್ತು. ತುಂಬಾ ಜನ ಇಷ್ಟಪಡ್ತಾ ಇದ್ರು. ಅದರಲ್ಲೂ
ಈ ಹಿಂದಿ ರಾಜ್ಯಗಳೇನಿದಾವೆ ಅಲ್ಲಿ ಸ್ಮೃತಿ ಇರಾನಿ ಸಿಕ್ಕಾಪಟ್ಟೆ ಫೇಮಸ್. ಈಗಲೂ ಕೂಡ ಕೆಲ ಪ್ರದೇಶಗಳಿಗೆ ಸ್ಮೃತಿ ಇರಾನಿ ಹೋದ್ರೆ ಅವರನ್ನ ತುಳಸಿ ಅಂತಲೇ ಕರೀತಾರೆ. ಅಷ್ಟರ ಮಟ್ಟಿಗೆ ಸ್ಮೃತಿ ಇರಾನಿ ಮನೆ ಮಾತಾಗಿದ್ರು. ಹೀಗಾಗಿ ಸ್ಮೃತಿ ಇರಾನಿ ಅವರ ಈ ವರ್ಚಸ್ಸು ಕೂಡ ದೆಹಲಿಯಲ್ಲಿ ವರ್ಕೌಟ್ ಆಗುತ್ತೆ ಎನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಜೊತೆಗೆ ಸ್ಮೃತಿ ಇರಾನಿ ಅದ್ಭುತವಾದ ಮಾತುಗಾರ್ತಿ. ಅವರು ಲೋಕಸಭೆಯಲ್ಲಿ ಮಾತನಾಡ್ಲಿ, ರಾಜ್ಯಸಭೆಯಲ್ಲಿ ಮಾತನಾಡ್ಲಿ, ಚುನಾವಣಾ ಪ್ರಚಾರದ ವೇಳೆ ಮಾತನಾಡ್ಲಿ, ಎಂಥವರಿಗೂ ಟಕ್ಕರ್ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ವಾಗ್ಜರಿಯನ್ನು ಹರಿಸ್ತಾರೆ. ಭಾಷೆಯ ಮೇಲೆ ಅವರ ಹಿಡಿತ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ಮೃತಿ ಇರಾನಿ ಅವರ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನೇಕರು ಹೇಳ್ತಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಸ್ಮೃತಿ ಇರಾನಿ ಕ್ಲೀನ್ ಹ್ಯಾಂಡ್. ಅವರೆಲ್ಲೂ ಕೂಡ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ತುಕೊಂಡಿಲ್ಲ. ಕೇಂದ್ರದಲ್ಲಿ 10 ವರ್ಷ ನಿರಂತರವಾಗಿ ಮಂತ್ರಿಯಾಗಿದ್ರು. ತುಂಬಾ ಪ್ರಭಾವಿ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಇಷ್ಟಾದರೂ ಕೂಡ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ. ದೆಹಲಿಯಲ್ಲಿ ಈ ಭ್ರಷ್ಟಾಚಾರದ ವಿರುದ್ಧವಾಗಿರುವಂತಹ ನಾಯಕರು ಸ್ವಲ್ಪ ಹೆಚ್ಚು ಸದ್ದು ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದ್ದು. ಆದ್ರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧವೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಇದೆ. ಅವರು ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಲೀನ್ ಇಮೇಜ್ ಇರುವಂತಹ ಸ್ಮೃತಿ ಇರಾನಿ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ದೆ ಆದ್ರೆ ನಮಗೆ ಹೆಚ್ಚು ಪ್ಲಸ್ ಆಗುತ್ತೆ ಅಂತ ಬಿಜೆಪಿ ಅವರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಸ್ಮೃತಿ ಇರಾನಿ ಅವರ ರಾಜಕೀಯ ಅನುಭವವನ್ನು ನೋಡೋದಾದ್ರೆ ಸ್ಮೃತಿ ಇರಾನಿ ಮೊಟ್ಟ ಮೊದಲಿಗೆ ಚುನಾವಣೆಯನ್ನು ಎದುರಿಸಿದ್ದು 2004ರಲ್ಲಿ ದೆಹಲಿಯ ಚಾಂದಿನಿ ಚೌಕ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಕಪಿಲ್ ಸಿಬಲ್ ವಿರುದ್ಧ ಸ್ಮೃತಿ ಇರಾನಿ ತನ್ನ ಪ್ರಪ್ರಥಮ ಚುನಾವಣೆಯನ್ನು ಸೋಲ್ತಾರೆ 2004ರಲ್ಲಿ. ಅದಾದ ನಂತರ ಮಿತ್ರರೇ 2010ರಲ್ಲಿ ರಾಷ್ಟ್ರೀಯ ಬಿಜೆಪಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗ್ತಾರೆ. 2011ರಲ್ಲಿ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾರೆ. 2014ರಲ್ಲಿ ಅಮೇಥಿಯಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ. ರಾಹುಲ್ ಗಾಂಧಿ ವಿರುದ್ಧ ಸೋಲ್ತಾರೆ. ಅನಂತರ ಇವರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. 2019ರಲ್ಲಿ ಮತ್ತೆ ಅಮೇಥಿಯಿಂದಲೇ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ರಾಹುಲ್ ಗಾಂಧಿ ಅವರನ್ನ ಸೋಲಿಸ್ತಾರೆ. ಇದು ಸ್ಮೃತಿ ಇರಾನಿ ಅವರ ಇಮೇಜ್ ಅನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋದಂತಹ ಚುನಾವಣೆ. ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರನ್ನೇ ಸೋಲಿಸ್ಬಿಟ್ರು. ಎಷ್ಟರ ಮಟ್ಟಿಗೆ ಸ್ಮೃತಿ ಇರಾನಿ ಹವಾ ಇತ್ತು ಕೇಳಿದ್ರೆ ಈ ಬಾರಿಯೂ ಕೂಡ ಸ್ಮೃತಿ ಇರಾನಿ ಗೆಲ್ಲಬೇಕಾಗಿತ್ತು. ಆದ್ರೆ ಅನೇಕ ಕಾರಣಗಳಿಂದ ಅವರು ಸೋತಿದ್ದಾರೆ. ಆದ್ರೆ ಸ್ಮೃತಿ ಇರಾನಿ ಅವರ ಭಯ ರಾಹುಲ್ ಗಾಂಧಿಗೆ ಎಷ್ಟಿತ್ತು ಕೇಳಿದ್ರೆ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಮತ್ತೆ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿಲ್ಲ. ಅವರು ರಾಯಬರೇಲಿಗೆ ಹೋದ್ರು. ತನ್ನ ತಾಯಿ ಸ್ಪರ್ಧೆ ಮಾಡ್ತಿದ್ದಂತಹ ಕ್ಷೇತ್ರಕ್ಕೆ ಪಲಾಯನ ಮಾಡಿದ್ರು. ರಾಯಬರೇಲಿಯಲ್ಲೂ ಗೆಲ್ತಿನೋ ಇಲ್ವೋ ಅಂತ ವಯನಾಡ್ನಲ್ಲೂ ಕೂಡ ಎರಡನೆಯದಾಗಿ ಸ್ಪರ್ಧೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿಗೆ ಭಯ ಹುಟ್ಟಿಸಿದಂತಹ ನಾಯಕಿ ಈ ಸ್ಮೃತಿ ಇರಾನಿ. ಈಗ ಸ್ಮೃತಿ ಇರಾನಿ ಹೆಸರು ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಕೇಳಿದ್ರೆ ಮೊದಲನೇದಾಗಿ ದೆಹಲಿಯ ಬಿಜೆಪಿಗೆ ನಾಯಕತ್ವ ಇಲ್ಲ. ಯಾರಾದ್ರೂ ಒಬ್ಬ ಹೊಸ ನಾಯಕರು ಬೇಕೇ ಬೇಕು. ಎರಡನೇದಾಗಿ ಸ್ಮೃತಿ ಇರಾನಿ ಅವರನ್ನ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಬಳಸಿಕೊಂಡಿಲ್ಲ. 2004ರಲ್ಲಿ ಸ್ಮೃತಿ ಇರಾನಿ ಸೋತೋದ್ರೂ ಕೂಡ ಅವರನ್ನ ಕೇಂದ್ರ ಸಂಪುಟದಲ್ಲಿ ಮಂತ್ರಿ ಮಾಡಲಾಗಿತ್ತು. 2019ರಲ್ಲಿ ಅವರು ಗೆದ್ದಿದ್ರು, ನಂತರ ಮಂತ್ರಿ ಆಗಿದ್ರು. ಈಗ 2024ರಲ್ಲಿ ಅವರು ಸೋತ ಬಳಿಕ ಅವರನ್ನ ಕೇಂದ್ರದ ಮಂತ್ರಿ ಮಾಡಿಲ್ಲ. ಎರಡನೇದಾಗಿ ಅವರನ್ನ ರಾಜ್ಯಸಭೆಗೂ ಕೂಡ ಕಳುಹಿಸಿಲ್ಲ. ಎಲ್ಲೂ ಅವರನ್ನ ಬಳಸಿಕೊಳ್ಳುತ್ತಿಲ್ಲ. ಸದ್ಯ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ, ಸಂಸದರಾದವರು ವಿಧಾನಸಭಾ ಚುನಾವಣೆಯನ್ನು ಎದುರಿಸುವಂತಿಲ್ಲ. ಅಂದ್ರೆ ಈಗ ಸಂಸದರಾಗಿರ್ತಾರೆ, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ಸಂಸತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ವಿಧಾನಸಭೆಯ ಚುನಾವಣೆಯನ್ನು ಎದುರಿಸುವಂತಿಲ್ಲ. ಎರಡೆರಡು ಆಪ್ಷನ್ ಅನ್ನ ಈಗ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿಯ ಸ್ಥಾನಗಳು 240ಕ್ಕೆ ಕುಸಿದಿದೆ. ಹೀಗಾಗಿ ದೆಹಲಿಯಲ್ಲಿ ಮನೋಜ್ ತಿವಾರಿ ಸದ್ಯ ಸಂಸದರಾಗಿದ್ದಾರೆ. ಅವರು ರಾಜೀನಾಮೆ ಕೊಟ್ಟು ರಾಜ್ಯದ ಚುನಾವಣೆಯನ್ನು ಎದುರಿಸುವಂತಹದ್ದು ಕಷ್ಟ ಇದೆ. ಇನ್ನೊಂದು ಕಡೆ ಸ್ಮೃತಿ ಇರಾನಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಭಾಗ ಆಗಿಲ್ಲ, ರಾಜ್ಯಸಭೆಯನ್ನು ಕೂಡ ಪ್ರವೇಶ ಮಾಡಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಏನ್ ಬಯಸ್ತಾ ಇದೆ, ಸ್ಮೃತಿ ಇರಾನಿ ಅವರ ಫೇಸ್ ಇಟ್ಕೊಂಡು ದೆಹಲಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಅಮಿತ್ ಶಾ, ಮೋದಿ ಅವರ ಪ್ಲಾನ್ ಕೂಡ ಇದೇ ಆಗಿದೆ ಅಂತ ಬಿಜೆಪಿ ವಲಯದಲ್ಲಿ ಮಾತುಗಳು ಕೇಳಬರ್ತಾ ಇದೆ. ಆದ್ರೆ ಮಿತ್ರರೇ, ಒಂದು ನೆನಪಿರಬೇಕು ಬಿಜೆಪಿ ಅವರಿಗೆ, 2015ರಲ್ಲೂ ಕೂಡ ಬಿಜೆಪಿ ಅವರು ಇಂತಹದೇ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಅಂತಂದ್ರೆ 2013ರಲ್ಲಿ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷವನ್ನ ಕಟ್ಟುತ್ತಾರೆ. ಕೇಜ್ರಿವಾಲ್ ಅವರ ಆಮ್ ಆದ್ಮಿಯ ಕಾರಣದಿಂದಾಗಿ ಬಿಜೆಪಿ 2013ರಲ್ಲಿ ಸೋಲ್ಬೇಕಾಗುತ್ತೆ. ಸೋತಿದ್ದು ಅಂತಂದ್ರೆ ಬಿಜೆಪಿ 32 ಸ್ಥಾನವನ್ನ ಗೆದ್ದಿತ್ತು, ಬಹುಮತ ಬಂದಿರಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ರೂ ಕೂಡ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಕೇಳಿದ್ರೆ ಕೇಜ್ರಿವಾಲ್ ಕಾರಣದಿಂದ. ಹೀಗಾಗಿ ಕೇಜ್ರಿವಾಲ್ ಅವರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಕೇಜ್ರಿವಾಲ್ ಅವರ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತಹ ಕಿರಣ್ ಬೇಡಿ ಅವರನ್ನ ಕರೆತಂದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡುತ್ತೆ. ಎಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂತಂದ್ರೆ ಕೇಜ್ರಿವಾಲ್ ಅವರ ಅಲೆಯಲ್ಲಿ ಕಿರಣ್ ಬೇಡಿ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಸ್ವತಃ ಅವರು ಸ್ಪರ್ಧಿಸಿದಂತಹ ಕ್ಷೇತ್ರದಲ್ಲೂ ಕೂಡ ಕಿರಣ್ ಬೇಡಿ ಸೋತೋಗ್ತಾರೆ. 2013ರ ಚುನಾವಣೆಯಲ್ಲಿ 32 ಕ್ಷೇತ್ರವನ್ನು ಗೆದ್ದಿದ್ದಂತಹ ಬಿಜೆಪಿ ಕಿರಣ್ ಬೇಡಿ ಅವರ ನಾಯಕತ್ವದಲ್ಲಿ ಕೇವಲ 3 ಕ್ಷೇತ್ರಕ್ಕೆ ಕುಸಿಯುತ್ತೆ, ಕೇವಲ 1 ವರ್ಷದ ಅವಧಿಯಲ್ಲಿ. ಯಾಕೆ ಕೇಳಿದ್ರೆ ಕಿರಣ್ ಬೇಡಿ ಅವರನ್ನ ಕೊನೆಯ ಹಂತದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡಿತ್ತು. ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳಿದೆ. ಅಂತಹ ಸಂದರ್ಭದಲ್ಲಿ ಕಿರಣ್ ಬೇಡಿ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ, ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ ಅಂತ. ಹೀಗೆ ಕಿರಣ್ ಬೇಡಿ ಅವರನ್ನ ಪ್ಯಾರಾಚೂಟ್ ಮೂಲಕವಾಗಿ ಚುನಾವಣಾ ಅಖಾಡಕ್ಕೆ ಇಳಿಸಿದ್ರಿಂದಾಗಿ ಸ್ಥಳೀಯವಾಗಿ ಬಿಜೆಪಿ ಕಾರ್ಯಕರ್ತರಿಗೂ ಬೇಸರ ಆಯಿತು, ಬಿಜೆಪಿಯ ನಾಯಕರುಗಳಿಗೆ ಬೇಸರ ಆಯಿತು. ಹೀಗಾಗಿ ಅನೇಕರು ಸುಮ್ಮನಾದ್ರು. ಕೊನೆಯ ಹಂತದಲ್ಲಿ ಬಿಜೆಪಿಯಲ್ಲಿ ಗೊಂದಲ ಮೂಡಿದ ಕಾರಣದಿಂದಾಗಿ ಕಿರಣ್ ಬೇಡಿ ಸ್ವತಃ ಕ್ಷೇತ್ರವನ್ನು ಕಳೆದುಕೊಂಡ್ರು. ಎರಡನೇದಾಗಿ ಬಿಜೆಪಿ ಕೂಡ ಮಕಾಡೆ ಮಲಗ್ತು, ಕೇವಲ 3 ಕ್ಷೇತ್ರವನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಈಗ ಒಂದು ವೇಳೆ ಸ್ಮೃತಿ ಇರಾನಿ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತಂದ್ರೆ ಆದಷ್ಟು ಬೇಗ ಅವರಿಗೆ ಪಟ್ಟ ಕಟ್ಟಬೇಕು. ಇವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು. ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ದೆಹಲಿಯ ಚುನಾವಣೆಯಲ್ಲಿ ತಂತ್ರಗಾರಿಕೆಯನ್ನ ಆದಷ್ಟು ಶೀಘ್ರವಾಗಿ ಆರಂಭಿಸಬೇಕು.
ಕೊನೆಯ ಹಂತದಲ್ಲಿ ಇಂತಹ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದ್ರೆ ಮತ್ತೊಮ್ಮೆ ವಧೆ ತಿನ್ನೋದು ಗ್ಯಾರಂಟಿ. ಒಂದು ವೇಳೆ ಮಿತ್ರರೇ ಸ್ಮೃತಿ ಇರಾನಿ ಏನಾದರೂ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಹಾದಿ ಇನ್ನಷ್ಟು ಕಠಿಣವಾಗುತ್ತೆ. ತುಂಬಾ ಟಫ್ ಫೈಟ್ ಉಂಟಾಗುತ್ತೆ. ದೆಹಲಿ ಚುನಾವಣೆಯಲ್ಲೂ ಕೂಡ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾವೇರಿತ್ತಲ್ಲ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಿತ್ರರೇ, ನಿಮ್ಗೇನು ಅನ್ಸುತ್ತೆ? ಸ್ಮೃತಿ ಇರಾನಿ ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದಕ್ಕೆ ಸೂಕ್ತನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.